ರಾಜ್ಯದಲ್ಲಿ ಸರ್ಕಾರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಆದರೆ ಜಾತಿ ಜನಗಣತಿಗೆ ದಿನಕ್ಕೊಂದು ಸಮಸ್ಯೆ ಎದುರಾಗ್ತಾ ಇದೆ. ಒಂದೆಡೆ ಸರ್ವರ್ ಸಮಸ್ಯೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸರ್ವೆ ಕಾರ್ಯಕ್ಕೆ ಸಿಬ್ಬಂದಿಯೇ ಗೈರಾಗ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಸಮೀಕ್ಷೆ ಕಾರ್ಯವನ್ನು ತೀವ್ರಗೊಳಿಸುವ ಕುರಿತು ಸಂಪುಟ ಸಭೆಯಲ್ಲಿ ಇವತ್ತು ಸುದೀರ್ಘ ಚರ್ಚೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಜಾತಿ ಮರು ಸಮೀಕ್ಷೆ, ಸಂಪುಟದಲ್ಲೂ ರೀಸರ್ವೆ ಬಗ್ಗೆಯೇ ನಿರಂತರ ಚರ್ಚೆ. ಉದಾಸೀನ ತೋರಿಸಿದ್ರೆ ಹುಷಾರ್, ಆಫೀಸರ್ಸ್ಗಳಿಗೆ ವಾರ್ನಿಂಗ್. ಸಮೀಕ್ಷೆ ನಡೆಸದಿದ್ರೆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಅವಧಿ ವಿಸ್ತರಣೆಗೆ ಮಂತ್ರಿಗಳ ಒತ್ತಾಯ, ಸಿಎಂ ಪಾಸಿಟಿವ್ ರೆಸ್ಪಾನ್ಸ್. ಜಾತಿ ಮರು ಸಮೀಕ್ಷೆ ವಿರುದ್ಧ ಇರೋ ಗೊಂದಲಗಳು ಮುಗಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಗೊಂದಲಗಳಲ್ಲೇ ಆರಂಭವಾಗಿರೋ ಜಾತಿ ಮರು ಸಮೀಕ್ಷೆಗೆ ಈಗ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಸಮೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡಿರೋ ಬಹುತೇಕ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗದೆ ಉದಾಸೀನ ತೋರಿಸುತ್ತಿದ್ದಾರೆ. ಹೀಗಾಗಿ ಸಮೀಕ್ಷೆಗೆ ವೇಗ ನೀಡಲು ಮುಂದಾಗಿರೋ ಸಿಎಂ ಸಿದ್ದರಾಮಯ್ಯ ಸಮೀಕ್ಷೆ ನಡೆಸಲು ಹಿಂದೇಟು ಹಾಕುವ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಸಮೀಕ್ಷಾ ಕಾರ್ಯ ಚುರುಕುಗೊಳಿಸಲು ಮುಂದಾಗಿದ್ದು, ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಂಪುಟ ಸಭೆಯಲ್ಲಿ ಸರ್ವರ್ ಸಮಸ್ಯೆ ಬಗೆಹರಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದು, ಸಮೀಕ್ಷೆಗೆ ನೇಮಿಸಿರುವಂತಹ ಸಿಬ್ಬಂದಿ ಗೈರಾದ್ರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಮೀಕ್ಷಾ ಕಾರ್ಯಕ್ಕೆ ಚುರುಕು ಮುಟ್ಟಿಸಲು ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ನಾಳೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಲಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕೈಗೊಳ್ಳಲಾಗಿರುವ ಸಮೀಕ್ಷಾ ಕಾರ್ಯದಲ್ಲಿ ನಿಯೋಜಿಸಲ್ಪಡುವ ಅಧಿಕಾರಿ ನೌಕರರು ಸಮೀಕ್ಷಾ ಕಾರ್ಯಕ್ಕೆ ಹಾಜರಾಗದ ಅಥವಾ ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದರ ಬಗ್ಗೆ ವಿಷಯ ಇತ್ತು. ಯಾರು ಆದೇಶದ ಪ್ರಕಾರ ಕೆಲಸಕ್ಕೆ ಹಾಜರಾಗೋದಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರವನ್ನು ಪರ್ಟಿಕ್ಯುಲರ್ಲಿ GBAಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಈ ಭಾಗದಲ್ಲಿ ನೀಡಲಾಗಿದೆ. ಸಮೀಕ್ಷೆಗೆ ನಿಗದಿ ಮಾಡಿರುವ ಸಮಯವನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಆಗ್ರಹ ಸರ್ಕಾರದ ಮುಂದಿದೆ. ಈ ವಿಚಾರ ಸಹ ಇಂದು ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದ್ದು, ರಾಜ್ಯದ 7.5 ಕೋಟಿ ಜನರ ಸಮೀಕ್ಷೆ ಮಾಡುವ ನಿಟ್ಟಿನಲ್ಲಿ ಸಮಯಾವಕಾಶ ವಿಸ್ತರಣೆ ಮಾಡಲು ಸರ್ಕಾರ ಮನಸ್ಸು ಮಾಡಿದೆ. ನಿಗದಿತ ಅವಧಿಯೊಳಗೆ ಎಷ್ಟು ಪ್ರಮಾಣದಲ್ಲಿ ಸರ್ವೆ ಕಾರ್ಯ ನಡೆಯುತ್ತೆ ಅನ್ನೋ ಅಂಕಿ ಅಂಶಗಳನ್ನು ಗಮನಿಸಿ ಸಮೀಕ್ಷೆಯ ಸಮಯಾವಕಾಶ ವಿಸ್ತರಣೆ ಮಾಡಲು ಸರ್ಕಾರ ಮುಂದಾಗಿದೆ. ಆ ಡೇಟ್ ದಿನಾಂಕನ ನಿಗದಿ ಮಾಡಿದ್ದೀವಿ. ದಿನಾಂಕ ಬರಲಿ, ಅದರೊಳಗೆ ಎಷ್ಟು ಸಾಧ್ಯತೆ ಅಷ್ಟು. ಈಗ ನಾನು ಅಧಿಕಾರಿಗಳನ್ನ ಕರೆದು ನಾನು ಸಭೆ ಮಾಡಿದೆ, ಏನಾಗಿದೆ ಎಂತಾಗಿದೆ ಅಂತ. ಒಂದಿಷ್ಟು ಏನು ಈ ಸರ್ವರ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಇವತ್ತು ಸಾಯಂಕಾಲ ಅನ್ನೋದ್ರಾಗ ಸರ್ವರ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಅಲ್ಲ, ಒಂದು ಕಡೆ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಕಡೆ 60 ಪ್ರಶ್ನೆಗಳಿಗೂ ಉತ್ತರಿಸಬೇಕು. 60 ಪ್ರಶ್ನೆಗಳು ಒಂದು ಅರ್ಜಿ ಉತ್ತರಿಸ್ಬೇಕಂದ್ರೆ 60 ಪ್ರಶ್ನೆಗಳಿಗೆ ಉತ್ತರಿಸೋಕೆ ಜನ ರೆಡಿ ಇದ್ದಾರೆ, ಬರ್ಕೊಳೋರು ರೆಡಿ ಇದ್ದಾರೆ. ನೋಡೋರಿಗೆ ಮತ್ತು ಕೇಳೋರಿಗೆ ತಾಳ್ಮೆ ಇರಲಾರ್ದಂಗೆ ಆಗೈತೆ. ಯಾರಿಗೆ ಅಂತಂದರೆ ಕೆಲವೊಂದಿಷ್ಟು ಇದೇ ಬೆಂಕಿ ಹಚ್ಚೋ ಕೆಲಸ ಮಾಡೋಂಥವ್ರಿಗೆ ಮಾತ್ರ ತೊಂದರೆ ಆಗ್ತಾಯಿದೆ. ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳಕತ್ತಿಲ್ಲ. ಜನರು ಭಾಗಿಯಾಗಕ್ಕೆ ರೆಡಿ ಇದ್ದಾರೆ, ಜನರು ಇನ್ವಾಲ್ವ್ಮೆಂಟ್ ಆಗಕ್ಕೆ ರೆಡಿ ಇದ್ದಾರೆ, ಬರ್ಕೊಳಕ್ಕೆ ಹೋಗೋ ರೆಡಿ ಇದ್ದಾರೆ. ಸಮೀಕ್ಷೆ ಸಕ್ಸಸ್ ಆಗುತ್ತೆ. ಅಕ್ಟೋಬರ್ 7 ಸಮೀಕ್ಷೆ ಮುಗಿತೈತೆ. ಜಾತಿ ಜನಗಣತಿಯ ಸಮೀಕ್ಷೆ ಕಾರ್ಯ ಹಾಗೂ ಸರ್ವರ್ ಸಮಸ್ಯೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ ಸರ್ವೆ ನಡೆಸುವ ವೇಳೆ ಆರಂಭದಲ್ಲಿ ಸರ್ವರ್ ಸಮಸ್ಯೆ ಸಾಮಾನ್ಯವಾಗಿರುತ್ತೆ, ಅದನ್ನು ಸಂಬಂಧಪಟ್ಟವರು ಸರಿಪಡಿಸ್ತಾರೆ ಅಂತ ತಿಳಿಸಿದ್ದಾರೆ. ನಮ್ಮ ಕಮ್ಯುನಿಟಿಯವರು ಕರೆದ್ರು ಹೋಗ್ತೀನಿ, ಬೇರೆ ಕಮ್ಯುನಿಟಿ ಕರೆದ್ರು ಹೋಗ್ತೀನಿ. ನನಗೇನು ಜಾತಿ, ನಾನು ಎಲ್ಲರಿಗೂ ಬೇಕಾದವನು. ಸರ್ಕಾರ ಎಲ್ಲರಿಗೂ ಕೂಡ ನಾನೀಗ ಹೇಳ್ತಾ ಇದ್ದೀನಿ, ಎಲ್ಲ ಕಮ್ಯುನಿಟಿಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಕಮ್ಯುನಿಟಿ ಸಭೆಗೂ ನಾನು ಹೇಳಿದ್ದೀನಿ, ನೀವು ಬರೀ ಒಕ್ಕಲಿಗರಿಗೆ ಸೀಮಿತ ಆಗಿರಕ್ಕೆ ಹೋಗ್ಬೇಡಿ, ಸಮಾಜಕ್ಕೆ ಎಲ್ಲರೂ ಕೂಡ ಅವ್ರವ್ರು ಬರ್ಸ್ಕೊಳ್ಳಿ, ತಪ್ಪೇನಿಲ್ಲ. ಅವ್ರವ್ರದ್ದು ಏನೇನಿದೆ ಅವ್ರವ್ರ ಅಭಿಪ್ರಾಯಗಳು ಏನಿದೆ ಬರ್ಸ್ಕೊಳ್ಳಿ. ಈಗ ನಿಮ್ಮ ವಿದ್ಯಾರ್ಥಿ ಬಗ್ಗೆ ನಮಗೇನು ಗೊತ್ತಿರ್ತದೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಗೊತ್ತಿರ್ತದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನಿದೆ ಅದನ್ನೆಲ್ಲ ಕೂಡ ನೀವು
ತಿಳಿಸ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ನೀವೆಲ್ಲರೂ ಕೂಡ ತಿಳಿಸಿ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ನಡೆಸಿಯೇ ಸಿದ್ಧ ಅನ್ನುತ್ತಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇದೀಗ ಸರ್ವೆ ಕಾರ್ಯವನ್ನ ಚುರುಕುಗೊಳಿಸಲು ಮುಂದಾಗಿದ್ದಾರೆ. ಅಲ್ಲದೆ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಲು ಸಚಿವರು, ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಜವಾಬ್ದಾರಿ ವಹಿಸುತ್ತಿರುವುದು ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.